Hello everyone, welcome to Sanmarga classes. ನಾಲ್ಕನೇ ಪ್ರಶ್ನೆ ಅಹೋಂ ರಾಜ ಮನೆತನ ಮೊಘಲರು ಮತ್ತು ಮರಾಠರು ಎಂಬಂತಹ ಚಾಪ್ಟರ್ ಇಂದ ಶಿವಾಜಿ ಮತ್ತು ಜೈಸಿಂಗ್ ನಡುವೆ ಏರ್ಪಟ್ಟಂತಹ ಒಪ್ಪಂದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಶಿವಾಜಿ ಮತ್ತು ಜೈಸಿಂಗ್ ನಡುವೆ ಏರ್ಪಟ್ಟಂತಹ ಒಪ್ಪಂದ ಯಾವುದು? ಆಪ್ಷನ್ ಎ ರಾಯಗಢ, ಆಪ್ಷನ್ ಬಿ ಪುರಂದರಗಡ, ಆಪ್ಷನ್ ಸಿ ಪುಣೆ ಮತ್ತು ಆಪ್ಷನ್ ಡಿ ಸಿಂಹಗಡ. ಸೊ ಶಿವಾಜಿ ಮತ್ತು ಜೈಸಿಂಗ್, ಓಕೆನಾ? ಶಿವಾಜಿ ಅನೇಕ ವರ್ಷಗಳ ಕಾಲ ಮೊಘಲರ ದೊರೆ ಔರಂಗಜೇಬನೊಂದಿಗೆ ಹೋರಾಟ ನಡೆಸ್ತಾನೆ ಮಕ್ಕಳೇ, ಓಕೆನಾ? ದಕ್ಷಿಣ ಭಾರತದಲ್ಲಿ ಶಿಯಾ ರಾಜ್ಯಗಳನ್ನ ಸೋಲಿಸುವುದರ ಜೊತೆಗೆ ಮರಾಠ ರಾಜ್ಯವನ್ನು ಸಹ ಸಂಪೂರ್ಣವಾಗಿ ಸೋಲಿಸಬೇಕೆಂದು ಔರಂಗಜೇಬನು ನಿಶ್ಚಯಿಸಿದನು. ಇದಕ್ಕಾಗಿ ಶಾಯಿಸ್ತಾ ಖಾನ್ ಮತ್ತು ಜೈಸಿಂಗ್ ರನ್ನ ಆತ ನೇಮಕ ಮಾಡಿರ್ತಾನೆ. ಓಕೆ, ಜೈಸಿಂಗ್ ಶಿವಾಜಿಯನ್ನ ಸೋಲಿಸಿ ಪುರಂದರದಲ್ಲಿ ಒಪ್ಪಂದವನ್ನ ಮಾಡ್ಕೊಳ್ತಾನೆ. ಯಾವ ಒಪ್ಪಂದ? ಪುರಂದರಗಡ. ಓಕೆ, ಜೈಸಿಂಗ್ ಅನ್ನು ಶಿವಾಜಿಯನ್ನ ಸೋಲಿಸಿ ಒಪ್ಪಂದ ಮಾಡಿಕೊಂಡಿದ್ದು ಎಲ್ಲಿ ಮಕ್ಕಳೇ? ಪುರಂದರಗಡದಲ್ಲಿ ಪುರಂದರ ಒಪ್ಪಂದವನ್ನ ಮಾಡಿಕೊಳ್ತಾನೆ. ಓಕೆನಾ? ಸೊ ಈ ಒಪ್ಪಂದದ ಪ್ರಕಾರ ಶಿವಾಜಿ ತನ್ನ 23 ದುರ್ಗಗಳನ್ನು ಮತ್ತು ಹಾಗೂ ವಾರ್ಷಿಕ 16 ಲಕ್ಷ ವರಮಾನ ಬರುತ್ತಿದ್ದಂತಹ ಪ್ರದೇಶಗಳನ್ನ ಮೊಘಲರಿಗೆ ನೀಡ್ತಾನೆ. ಓಕೆನಾ? ಸೊ ಇದೇ ಏನು ಪುರಂದರಗಡ ಒಪ್ಪಂದ. ಈ ಒಪ್ಪಂದದ ಪ್ರಕಾರ ಶಿವಾಜಿ ತನ್ನ 23 ದುರ್ಗಗಳನ್ನು ಮತ್ತು ವಾರ್ಷಿಕ 16 ಲಕ್ಷ ವರಮಾನದ ಪ್ರದೇಶಗಳನ್ನ ನೀಡಬೇಕಾಯಿತು. ಮೊಘಲರೊಂದಿಗೆ ನಿಷ್ಠೆಯಿಂದ ಇರಬೇಕೆಂದು ತನ್ನ ಪುತ್ರ ಸಂಭಾಜಿಯ ನೇತೃತ್ವದಲ್ಲಿ 5,000 ಅಶ್ವದಳಗೊಂದಿಗೆ ದೆಹಲಿಗೆ ಆತ ಕಳಿಸ್ತಾನೆ. ಓಕೆನಾ? ನಂತರ ಶಿವಾಜಿ ಮೊಘಲರೊಂದಿಗೆ ಹೋರಾಟ ಮಾಡಿ ತನ್ನ ಎಲ್ಲ ಕೋಟೆಗಳನ್ನ ವಶಪಡಿಸಿಕೊಳ್ತಾನೆ. 1674ರಲ್ಲಿ ಶಿವಾಜಿ ರಾಯಗಢದಲ್ಲಿ ಶಿವಾಜಿಯ ಪಟ್ಟಾಭಿಷೇಕ ಕೂಡ ನಡೆಯುತ್ತೆ. ಅಲ್ಲಿ ಶಿವಾಜಿಗೆ ಛತ್ರಪತಿ ಎಂಬಂತಹ ಬಿರುದನ್ನು ಕೂಡ ನೀಡಲಾಗುತ್ತೆ. ಓಕೆ, ಆದರೆ ಈ ಪುರಂದರಗಡ ಒಪ್ಪಂದದಲ್ಲಿ ಜೈಸಿಂಗ್ ಅನ್ನು ಶಿವಾಜಿಯನ್ನ ಸೋಲಿಸಿ ಒಪ್ಪಂದವನ್ನ ಮಾಡಿಕೊಟ್ಟಿರ್ತಾನೆ. ಓಕೆನಾ ಮಕ್ಕಳೇ? ಥ್ಯಾಂಕ್ ಯು.